ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೆ ನಾನು ನಿಮ್ಮ ಮೈಪಾಲ್ ರೆಡ್ಡಿ ಅವರಿಂದ ನಮಸ್ಕಾರಗಳು. ಇವತ್ತಿನ ತರಗತಿ ಒಳಗ ಕೆಎ 2000 ಕರ್ನಾಟಕ ಶಿಕ್ಷಣ ಪದ್ಧತಿ SKFLK 2021-2025ರಲ್ಲಿ ಕೇಳಿರುವ ಮಾನಸಿಕ ಸಂಬಂಧದ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ಸಿಂಪಲ್ ಆಗಿ ಸರಳವಾಗಿ ಶಾರ್ಟ್ಕಟ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅನೇಕ ವಿಡಿಯೋಗಳನ್ನು ಮಾನಸಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ. ನೀವೆಲ್ಲರೂ ನೋಡಿ ಅದರ ಸದುಪಯೋಗ ಪಡ್ಕೊಳ್ಳುವಂತ ಮಾತನಾಡುತ್ತಾ ಯಾರು ನೋಡ್ತಾ ಇದ್ದೀರಿ ಅದರ ಲಿಂಕ್ ಅನ್ನು ಅಥವಾ ಶೇರ್ ಮಾಡಿ ಮತ್ತೊಬ್ಬರಿಗೆ ಯಾರು ಪರೀಕ್ಷೆ ಹೋಗ್ತಾರ ಎಲ್ಲರಿಗೆ ನಿಮ್ಮ ಗುಂಪಿಗೆ ನಿಮ್ಮ ಸ್ನೇಹಿತರೆಲ್ಲರೂ ಕಳಿಸುವಂತ ಮಾತನಾಡುತ್ತಾ ಒಳ್ಳೆಯದಾಗಿ ನಾವು ಮೊದಲನೇ ಕ್ವೆಶ್ಚನ್ ನೋಡೋಣ. ಜನವರಿಯಿಂದ ಜೂನ್ ವರೆಗೆ ರಾಜನ ಸಾಂಸಾರಿಕ ಖರ್ಚು ನೋಡಿ. ಜನವರಿಯಿಂದ ಜೂನ್ ವರೆಗೆ ನೋಡಿ. ಜನವರಿಯಿಂದ ಜೂನ್ ವರೆಗೆ ರಾಜನ ಖರ್ಚು ಎಷ್ಟೈತಿ? ರಾಜನ ಖರ್ಚು 2400 ಇದೆ. ಅವಾಗ ಜನವರಿಯಲ್ಲಿ 2400 ರೂಪಾಯಿ ಮತ್ತು ಜುಲೈಯಲ್ಲಿ 3000 ರೂಪಾಯಿ ಖರ್ಚು ಮಾಡುತ್ತಾನೆ. ಫೆಬ್ರವರಿಯಿಂದ ಜುಲೈವರೆಗೆ ಸರಾಸರಿ ಖರ್ಚು ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಸಿಂಪಲ್ ಆಗಿ ನಾವು ವಿಚಾರ ಮಾಡಬೇಕು. ಜನವರಿಯಿಂದ ಜೂನ್ವರೆಗೆ ಜನವರಿಯಿಂದ ಜೂನ್ವರೆಗೆ ಎಷ್ಟಿರೋದು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 6 ತಿಂಗಳು. ಇನ್ನು ಒಂದು ತಿಂಗಳಿಗೆ ಆತನ ಖರ್ಚು ಸರಾಸರಿ ಎಷ್ಟು ಅಂತ ಕೇಳಿದ್ರೆ 8,400 ಇದೆ. 8,400 ಇದೆ. ಎಷ್ಟಿದೆ? 8,400 ಸರಾಸರಿ ಖರ್ಚು. ಇದನ್ನ ಗುಣ ಮಾಡಿ 6 ಪೂಜಿಗೆ ಪೂಜಿ 24 ದಸರಾ ಬಂದಿದೆ. 6 ಇಂಟು ಮಾಡಿದ್ರೆ 24 ದಸರಾ 6 ಬಿಡಿ 13,000 ದಸರಾ 50,000 ಖರ್ಚಾಯಿತು. ಜೂನ್ ಜುಲೈ ರಾಜನ ಖರ್ಚು. ಹಾಗಾದ್ರೆ ಇಲ್ಲಿ ಜನವರಿ ತಿಂಗಳಲ್ಲಿ ಈ ಜನವರಿ ತಿಂಗಳಲ್ಲಿ ಮೈನಸ್ ಬರ್ತಾ ಇದ್ದೀನಿ. ಏನು ಜನವರಿ ತಿಂಗಳಲ್ಲಿ 2,400 ಇದೆ. 2,400 ರೂಪಾಯಿ ಅದನ್ನು ಮೈನಸ್ ಮಾಡಬೇಕು. 0 ಹತ್ರ 8 ಎಷ್ಟು ಬಿಡಿ 13,000 48,000 ಇಷ್ಟು ಹಾಕಬೇಕು. ನೆಕ್ಸ್ಟ್ ಬನ್ನಿ ಇಲ್ಲಿ ಬನ್ನಿ. ಜನವರಿಯಿಂದ ಜುಲೈವರೆಗೆ ಎಲ್ಲಿ? ಜನವರಿಯಿಂದ ಜನವರಿ ಹೋಗಿದ್ದಿ ಫೆಬ್ರವರಿ. ಜನವರಿ ಆಗಿದೆ ಫೆಬ್ರವರಿ ತಿಂಗಳು ಎಲ್ಲಿವರೆಗೆ ಅಂತ ಕೇಳಿದ್ರೆ ಫೆಬ್ರವರಿ ಟು ಎಲ್ಲಿ? ಜುಲೈ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಲ್ಲ ಇಲ್ಲಿ ಫೆಬ್ರವರಿ ಅಲ್ಲಿ ಜುಲೈಯಲ್ಲಿ 3,000 ಇದೆ. ಜುಲೈಯಲ್ಲಿ 3,000 ಅದನ್ನ ಪ್ಲಸ್ ಮಾಡಬೇಕು. 3,000 ಅದನ್ನ ಪ್ಲಸ್ ಮಾಡಬೇಕು. 0 0 0 1 ದಸರಾ 11 ದಸರಾ ಬಿಡಿ 3,000 51,000 ಎಷ್ಟಾಯ್ತು? 51,000. ಸಿಂಪಲ್ ಆಗಿ ಶಾರ್ಟ್ಕಟ್ ಟ್ರಿಕ್ಸ್ ಮೂಲಕ ಹೆಂಗ್ ಮಾಡ್ಬೇಕಂತ ನಿಮ್ಮ ಮುಂದೆ ನಾ ಹೇಳ್ತಾ ಇದ್ದೀನಿ. ಸರಳವಾಗಿ ಹೇಗೆ ಬಿಡಿಸಬೇಕು ಇದನ್ನ ಗಮನಿಸಬೇಕು. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಮೊದಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಿಂಪಲ್ ಏನು ತಿಳಿಸಿಬೇಡ. ಈಗ 51,000 ಈಗ 51,000 ಬಂದಾಗ ಇಲ್ಲಿ ಎಷ್ಟು ಇದೆ? 6 ಇದೆ. ಇದನ್ನ 6 ಅನ್ನು ಬಳಸಿ 6 ಬಳಸಬೇಕು.
ಎಷ್ಟು 11ರ ವ್ಯಂಗ್ಯದಷ್ಟು 3 0 ಇಪ್ಪೋಜಿ ಇಲ್ಲಿ ಇಳಿಸ್ಕೊಂಡೆ ಇಪ್ಪೋಜಿ ಇಲ್ಲಿ ಬಂತು 30 ಆರಷ್ಟೇ 30 ಆರೈದೆ 30 ಆರೈದೆ 30 ಶೇಷ 0 ಆಮೇಲೆ 0 ಇವೆರಡು ಜೀವನ ಹೌದಾ ಇಲ್ಲಿ ಬಿಡಿ ಇವೆರಡು ಜೀವನ ಹೌದಾ ಇಲ್ಲಿ ಬಿಡಿ ಅವಾಗ ಆಸನ ಗಿಳಿಸ್ಕೊಂಡು ಬಿಡಿ 13,000 20,500 ಆಪ್ಷನ್ಸ್ ಬಿ ಇದೆ ಸಿಂಪಲ್ ಆಗಿ ಸರಳ ಶಾರ್ಟ್ ಮೂಲಗಳಾಗಿ ಆನ್ಸರ್ ಅನ್ನು ಕಂಡುಹಿಡಿಯಬೇಕು ಮಾನಸಿಕ ಸಾಮರ್ಥ್ಯ ಎಲ್ಲರೂ ವಿದ್ಯಾರ್ಥಿಗಳ ಟಫ್ ಆಯಿತು ಮಾನಸಿಕ ಸಾಮರ್ಥ್ಯ ಟಫ್ ಇಲ್ರಿ ನಮ್ಮ ವಿಡಿಯೋ ನೋಡಿ ಮಾನಸಿಕ ಸಾಮರ್ಥ್ಯವನ್ನು ಸರಳವಾಗಿ ಮಾಡ್ತೀವಿ ಕೆಳಗೆ ಎಕ್ಸಾಮ್ ನಡೆದ 21/12 ಮೊನ್ನೆ ನಡೆದ 21/12/2015ರ ಪ್ರಶ್ನೆಯು ನಾವು ತೆಗೆದುಕೊಂಡು ಬಂದೇವೆ ಸರಳವಾಗಿ ಬಿಡಿಸ್ತೇನೆ ಎಲ್ಲವ ಚಾಪ್ಟರ್ ಮೇಲೆ ಕೇಳ್ಯಾನ ಆಫ್ಲೈನ್ ನಲ್ಲಿ ನಾನು ಆಲ್ರೆಡಿ ಹೇಳೇನಿ ನಿಮಗೆ ಅರ್ಥವಾಗೈತಿ ಸಿಂಪಲ್ ಈ ಲಾಜಿಕ್ ಮೆಂಟಾಲಿಟಿ ಅನ್ನೋದು ದೊಡ್ಡದು ಕೆಲಸ ಸ್ವಲ್ಪ ಮಧ್ಯೆ ಬರಬೇಕು ಸ್ವಲ್ಪ ವಿಚಾರ ಮಾಡಬೇಕು ನಾವು ಹೇಳಿದ ಪ್ರಶ್ನೆಯನ್ನು ಅವಲೋಕನ ಮಾಡಿದ್ರೆ ಅದು ಸರಳವಾಗ್ತದೆ ಹಾಗಾಗಿ ನಿಮ್ಮ ಮೆಂಟಾಲಿಟಿಯನ್ನು ದಿನಾಲೂ ಬಿಡಿಸ್ತಾ ಇರಬೇಕು ದಿನ ನೋಡ್ತಾ ಇರಬೇಕು ಸ್ಟಾರ್ಟ್ ಎಂಡ್ ನಮ್ಮ ವಿಡಿಯೋ ಆರಂಭದಿಂದ ಅಂತವರೆಗೆ ಎಲ್ಲ ವಿಡಿಯೋ ನೋಡಿದ್ರೆ ಆಪ್ಷನ್ಸ್ ಬಿ ಇದೆ ಒಂದನೇ ಪ್ರಶ್ನೆ ಈ ಕೆ ಮೊನ್ನೆ ನಡೆದಿರುವಂತಹ ಮೊನ್ನೆ ರವಿವಾರ ನಡೆದಿರುವ 21/12/2025 ಪ್ರಶ್ನೆ ಮೊದಲನೇ ಪ್ರಶ್ನೆ ಸಿಂಪಲ್ ಆಗಿ ಎಲ್ಲ ಕಂಡುಹಿಡಿಯಬೇಕಂತ ಹೇಳಿಕೊಟ್ಟಿನಿ ಅನ್ನುವಂತ ಮಾತನ್ನು ಹೇಳ್ತಾ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ನೋಡೋಣ ಎರಡನೇ ಪ್ರಶ್ನೆಗೆ ನಾವು ಚಲಿಸೋಣ ಅಂತ ಮಾತನ್ನು ಹೇಳ್ತಾ ಎರಡನೇ ಪ್ರಶ್ನೆ ಹೀಗಿದೆ ಕ್ವೆಶ್ಚನ್ ನಂಬರ್ 2 ಇಲ್ಲಿ ಎರಡನೇ ಪ್ರಶ್ನೆ ಕೇಳ್ಯಾರ ನೋಡಿ ಎರಡನೇ ಪ್ರಶ್ನೆ ಏನಿದೆ ಇಲ್ಲಿ ಬಹಳ ಸಿಂಪಲ್ ಆಗಿ ಸರಳವಾಗಿ ನಿಮ್ಮ ಮೆಂಟಾಲಿಟಿಗೆ ಸಂಬಂಧಿಸಿದೆ ನೋಡಿ ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ 12ರಂತೆ ಸರಬರಾಜುದಾರರಿಂದ ಸರಕನ್ನು ಕೊಂಡುಕೊಳ್ಳುತ್ತಾನೆ ಅವನು 20 ಪುಸ್ತಕಗಳನ್ನು ತಲಾ 15ರಂತೆ ನೋಡಿ 20 ಪುಸ್ತಕಗಳನ್ನು ತಲಾ 15ರಂತೆ ಮಾರುತ್ತಾನೆ 20 ಪುಸ್ತಕಗಳನ್ನು ತಲಾ 15ರಂತೆ ಮಾರುತ್ತಾನೆ ಉಳಿದವುಗಳ ಮೊತ್ತಕ್ಕೆ 30.50ರ ಪೈಸೆಯನ್ನು ಮಾರುತ್ತಾನೆ ಅವನಿಗೆ ಆಗಿರುವ ಶೇಕಡಗಳ ಲಾಭ ಎಷ್ಟು ಅಂತ ಪ್ರಶ್ನೆ ಕೇಳಿದ ಆಪ್ಷನ್ಸ್ 4 ಕೊಟ್ಟಿದ್ದಾರೆ 50.5 76.4 79.2 83.3 ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕು ಸಿಂಪಲ್ ಆಗಿದೆ ಸರಳವಾಗಿದೆ ನೋಡಿ ಇಲ್ಲಿ 30 ಇದಲ್ಲ ಈ 30 ಎಸ್ 30 ಇದು ಏನು ಪುಸ್ತಕ 30 ಪುಸ್ತಕದವ ಆ 30 ಪುಸ್ತಕ 12ರಂತೆ ಸರಬರಾಜು ಮಾಡ್ತಾನೆ 12ರಂತೆ ಸರಬರಾಜು ಈಗ 12 0 ಇದು ಕೊಂಡ ಬೆಲೆ ಅಂದ್ರೆ ಇದನ್ನು ತೆಗೆದುಕೊಂಡ ಬೆಲೆ ಅಥವಾ ಕೊಂಡ ಬೆಲೆ ಸರ್ ಇದು ಕೊಂಡ ಬೆಲೆ ಅಂದ್ರೆ 30 ಪುಸ್ತಕಗಳನ್ನು ತಲಾ 12ರಂತೆ ಮಾಡಿದ 360 ಕೊಂಡುಕೊಂಡಾಗ 360 ರೂಪಾಯಿ ಖರ್ಚು ಮಾಡಿ ತಗೊಂಡಾಗ ನೆಕ್ಸ್ಟ್ ಕಂಡೀಷನ್ ಈಗ 20 ಪುಸ್ತಕಗಳು ತಲಾ 15ರಂತೆ ಎಷ್ಟು ಪುಸ್ತಕಗಳು 20 ಪುಸ್ತಕಗಳು ತಲಾ 15ರಂತೆ ನೋಡಿ 20 ಪುಸ್ತಕಗಳನ್ನು ತಲಾ 15ರಂತೆ ಅಂದ್ರೆ ಇದು 20 ಪುಸ್ತಕಗಳು ಎಲ್ಲಿ ಬಂದಾಗ ಈ ಬಂದಿದ್ದೀನಿ ಅದನ್ನ ಇಲ್ಲಿ ನೆನಪಿರಲಿ ಎಲ್ಲಿಂದ ಎಲ್ಲಿ ಮತ್ತು ಡಾಟಾ ಕೆಲವು ಡಾಟಾ ಮೆಂಟಾಲಿಟಿ ಬಿಡಿಸುವಾಗ ಡಾಟಾ ಏನಾಗ್ತದೆ ಡಾಟಾ ನೆನಪು ಹೋದರೆ ಚಿಂತೆ ಮಾಡಿದ್ರೆ ಆ ಡೈರೆಕ್ಷನ್ ತಿಳಿಯುವಂತೆ ಮಾಡಿ ಈಗ 15ರಂತೆ 0 15ರಂತೆ 3 ಇವೆಲ್ಲ ಕೂಡಿಸಬೇಕು ಇವೆಲ್ಲ ಕೂಡಿಸಿದ 0 ಆಗುತ್ತೆ 6 ಆಗುತ್ತೆ 9 ಇದೇನಪ್ಪ ಇದು ಕೂಡ 967 ಇದನ್ನ ಯಾಕೆ ಕೂಡಿಸಬೇಕು ಸರ್ ಅಂದ್ರೆ 20 ಪುಸ್ತಕಗಳನ್ನ 15ರಂತೆ
ಎಷ್ಟು 315. ಇದು ಲಾಭ ಬೆನಿಫಿಟ್, ಇವನಿಗೆ ಲಾಭ ನೋಡಿ, ಅವನಿಗೆ 315 ಲಾಭ. ಆದರೆ ಶೇಕಡಾವಾರು ಕೇಳಿದ್ರೆ ಇಟ್ಟು ಶೇಕಡಾವಾರು ಕೇಳಿ ಯಾಕೆಂದ್ರೆ ಶೇಕಡಾವಾರು ಹಂಡ್ರೆಡ್ಗೆ ಅವನ ಒಳ್ಳೆ ಬೆಲೆ ಎಷ್ಟು ಒಳ್ಳೆ ಬೆಲೆ 365 ಅಂಡರ್ಸ್ಟ್ಯಾಂಡ್. ಆದರೆ ಈ ಪೂಜೆದು ಈ ಪೂಜೆಗೆ ಆಗಬೇಕು. ಇವೆರಡನ್ನ ಗುಣಿಸಿ 36 ಒಂದೇ ನೋಡಿ, 36 ಒಂದೇ 36 82.5 ಆದರೆ 52.5 into 10 ಅದು ಗುಣಿಸಿ ಎಷ್ಟಾಗುತ್ತೆ ಅದು. ಆದರೆ ಇವೆರಡನ್ನು ಗುಣಿಸಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಇವೆರಡನ್ನು ಗುಣಿಸಿದ್ರೆ 52.5 ಗುಣಿಸಿದ್ರೆ ಇವೆರಡನ್ನು ಗುಣಿಸಿದ್ರೆ 525 525 500 ಇಲ್ಲಿ ನೋಡಿ 36 ಒಂದೇ 36 52.5 525 by R. ಸರ್ ಆರನೇ ಹಾಕಿದ್ವಿ ಇಲ್ಲಿ ಇದನ್ನ 6 ಒಂದೇ 5 20 ಎಷ್ಟಾಗುತ್ತೆ 87.5 ಸಮಥಿಂಗ್ ನೋಡಿ, 87.5 ಸಮಥಿಂಗ್ ಪರ್ಸೆಂಟೇಜ್ ಬರ್ತದೆ. ಆ ಆಪ್ಷನ್ಸ್ ಇದರಲ್ಲಿ ಒಂದನೇ ಆಪ್ಷನ್ಸ್ ಈಸ್ ರೈಟ್. ಸಿಂಪಲ್ ಆಗಿ ಸರಳ ಶಾರ್ಟ್ ನಿಮಗೆ ಗೊತ್ತಾಯ್ತು. ಈಗ ಮೆಂಟಾಲಿಟಿ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನು ನಾನು ಮಾಡ್ತಾ ಹೊಂಟೀನಿ. ಇದು ಎರಡನೇ ಲೆಕ್ಕ, ಅರ್ಥ ಆಯ್ತಾ? ಎರಡನೇ ಲೆಕ್ಕ ಅರ್ಥ ಆಯ್ತಾ ಇದ್ದೀನಿ. ನಾನು ಮೂರನೇ ಲೆಕ್ಕ ಕೊಡ್ತೀನಿ. ಕ್ವಶನ್ ನಂಬರ್ 3 ಮೂರನೇ ಲೆಕ್ಕ ಏನಾಗೋದು ನಾನು ನೋಡ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಇಲ್ಲಿ ಮೂರನೇ ಲೆಕ್ಕ ಬರ್ತಾ ಇದೆ. ಮೂರನೇ ಲೆಕ್ಕ ಏನು ಕೊಟ್ಟಿದೆ ಅನ್ನೋದು ನಿಮಗೆ ಗಮನಿಸಬಹುದು. ಮೂರನೇ ಕ್ವಶನ್ ಏನೈತಿ ಇಲ್ಲಿ? ಮೂರನೇ ಕ್ವಶನ್ ಏನೈತೆ ಬರ್ತೀರ? ಒಂದು ಚೀಲದಕ್ಕೂ 2.5 ರೂಪದಲ್ಲಿ 775 ಇರುತ್ತದೆ. ನಾಳೆ ಅವಳು ಅನುಪಾತ ಸರಿ ಇರುತ್ತವೆ. ಆ ಚೀಲದಲ್ಲಿರುವ 5ರ ಎಷ್ಟು ನಾಣ್ಯಗಳಿರುತ್ತವೆ? 5ರ ಎಷ್ಟು ನಾಣ್ಯಗಳಿರುತ್ತವೆ ಅಂತ ಪ್ರಶ್ನೆನ ಕೇಳೋಣ. ಇದು ಮೂರನೇ ಪ್ರಶ್ನೆ. ನೋಡಿ, ಈ ಪ್ರಶ್ನೆನ ಎಷ್ಟು ಮಾಡಬೇಕು ಅನ್ನೋದು ಅಷ್ಟು ಇದಕ್ಕೆ ಗೊಂದಲ ತಿಳಿಸಿದವಲ್ಲ. ನೋಡಿ, ರುಪೀಸ್ ಎಷ್ಟಿದವ? ರುಪೀಸ್ ಎಷ್ಟಿದಂದ್ರ 2 ಐತಿ, 5 ಐತಿ, 10 ಐತಿ. ಆಮೇಲೆ ಈ ನಾಣ್ಯಗಳ ಅನುಪಾತ ಬರಬೇಕು. ನಾಣ್ಯಗಳ ಅನುಪಾತ ಎಷ್ಟು? 6 ಅನುಪಾತ 9 ಅನುಪಾತ 10 ಅನುಪಾತ. ಇದು ಎಲ್ಲಿ ಬರ್ತದೆ? ಇದು ಇವು ಇವು 2, 5, 10 ಇದು ತಂದು ಇದಕ್ಕೆ ಅರ್ಥ ಆಯ್ತಾ? ಯಾಕೆ ಈ ಕ್ವಶನ್ ಇರ್ತದೆ 2, 5, 10 ಅನುಪಾತದಲ್ಲಿ ಇಸ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಮಾಡೋದು. ಇದಕ್ಕೆ ತಿಳಿಸಿದ್ರೆ ಇವೆರಡನ್ನು ಗುಣಿಸಿ 2 ಆದ್ರೆ 12 ಇಂಟು 5 ಬದಲೇ 45 ಇಂಟು 10 ಇವನ್ನ ಗುಣಿಸ್ತಾ ಇದ್ದೀವಿ. ಇವನ್ನ ಗುಣಿಸಿ ಎಷ್ಟು? ಇವೆಲ್ಲ ಗುಣಿಸಿದ್ರೆ ಇವೆಲ್ಲವನ್ನು ಗುಣಿಸಿ ಇದೆಲ್ಲ ಗುಣಿಸಿದ್ರೆ ಟೋಟಲ್ ಎಷ್ಟಾಗ್ತದೆ? 150.
ಏಳ್ನೂರ ಎಂಬತ್ತೈದು. 775 ಎಷ್ಟು? 775 ಎಷ್ಟೇ ಭಾಗಿಸಿದ್ರೆ ಇದನ್ನು ಎಷ್ಟೇ ಭಾಗಿಸ್ತೀವಿ? 157 ಎಷ್ಟೇ? 785. ನೋಡಿ, 157 ಎಷ್ಟೇ? 785 ಅಂತ ಹೇಳಿದ 5ಗೆ 157 5ಗೆ ಎಷ್ಟಪ್ಪ? 700. ನೋಡಿ, 155ಗೆ 785. ಆದರೆ ಇಲ್ಲಿ ಕೇಳಿದ ಆ ಚೀಲದಲ್ಲಿ 5ರ ಎಷ್ಟು ನಾನು ಹೇಳಿದೆ? 5 ರೂಪಾಯಿ. ಇದು 5 ರೂಪಾಯಿ. ಕ್ವಶನ್ ಇಲ್ಲ ಇದೆ. 5 ರೂಪಾಯಿ ನಾನು ಎಷ್ಟು ಬರೋದು? 5 ನಾಲ್ಕು ಇದು 9 ಅಂತ ಸಂಖ್ಯೆಯನ್ನು ಇಟ್ಕೋಬೇಕು. ಯಾಕಂದ್ರೆ 5 ಕೇಳಿದ್ರೆ ಈ ಸಂಖ್ಯೆಯನ್ನು ಇಟ್ಕೋಬೇಕು. ಇಲ್ಲಿ ಇಷ್ಟೆಲ್ಲ ಗುಣಿಸಿದ್ರಿ 155 ಇದ್ದಲ್ಲ, ಈ ಸಂಖ್ಯೆಯನ್ನು ಒಂದು ಇಲ್ಲಿ ಇಂಟು ಮಾಡ್ತೀವಿ. 5 ಮತ್ತೆ 40. ಅರ್ಥ? 5 ಮತ್ತೆ 40. ಇದು ಆನ್ಸರ್. ದಿಸ್ ಇಸ್ ದ ಆನ್ಸರ್. 45. ಸಿ ಆಪ್ಷನ್ ರೈಟ್. ಸಿಂಪಲ್ ಅಂಡ್ ಶಾರ್ಟ್. ಏನು ಕಷ್ಟ ಇಲ್ಲ. ಸ್ವಲ್ಪ ದಾಟವನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮೆಂಟಲಿ ಈಸಿ ಆಗ್ತದೆ. ಬಹಳ ಕಷ್ಟ ಇಲ್ಲ, ಸರಳವಾಗಿ ಮಾಡಕತ್ತೀನಿ. ಬಹಳ ಕಷ್ಟ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಅಂತ ಕ್ವಶನ್ ನಂಬರ್ 4 ಇದೆ ನೋಡಿ. ಕ್ವಶನ್ ನಂಬರ್ 4 ಇದು ಅರ್ಥ ಆಯ್ತಾ? ಕ್ವಶನ್ ನಂಬರ್ 4 ನಾಲ್ಕನೇ ಪ್ರಶ್ನೆ ಇದೆ ನೋಡಿ. ಕ್ವಶನ್ ನಂಬರ್ 4 ಇದು ಕ್ವಶನ್ ನಂಬರ್ 4 ನಾಲ್ಕು. ಎಸ್ ವೈ ಎಸ್ ಎಸ್ ಸಾರಿ why e a r I y ಅನ್ನು ಇಲ್ಲಿ ಬರ್ತದೆ b y z I o b ಅಂತ ಕರೀತಾರೆ. ಇದು ಎಷ್ಟಾಗುತ್ತೆ? ಏನು ಕೇಳೋಣ? n I a double n n u a l. ಇದು ಆನ್ಸರ್ ಏನು ಬರ್ತದೆ ಅಂತ ಪ್ರಶ್ನೆ. ಇಲ್ಲಿ ನಾನು ನೋಡಿ ಅರ್ಥ ಮಾಡ್ತಿದ್ದೀನಿ. ಅರ್ಥ ಮಾಡ್ತಾರೆ. a b c d e f g h I j k l m n o p q r s t u v w x y z. ಓಕೆ, ಇಷ್ಟು ಬರ್ತದೆ. ಇಲ್ಲಿ ನೆನಪಿಟ್ಕೊಳ್ಳಿ, ಇಲ್ಲಿ y ಇದೆ, ಇಲ್ಲಿ b ಇದೆ. ಇಲ್ಲಿ ಸ್ಟಾರ್ಟಿಂಗ್ ಈಕ್ವಲ್ ಆರಂಭ ಇದೆ. ಇದು ಆರಂಭ, ಇದು ಅಂತ್ಯದಿಂದ ಎಂಡ್. ಕೊನೆಯಿಂದ ಎಂಡ್ ಅಂದ್ರೆ ಅಂತ್ಯದಿಂದ ಆರಂಭ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದನ್ನು ಯಾಕೆ ಮಾಡಬೇಕಂತ ಸಿಂಪಲ್ ಆಗಿದೆ, ಏನು ತಪ್ಪಿಲ್ಲ, ಸರಳವಾಗಿದೆ, ಸಿಂಪಲ್ ಆಗಿದೆ. ಯಾಕೆ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ y ಇದೆ. y ಕೊನೆಯ ಸ್ಥಾನ ಎಷ್ಟಿದೆ? 1 2 ಸ್ಥಾನ ಇದೆ. ಇಲ್ಲಿ ಆರಂಭದಿಂದ 2 ಸ್ಥಾನ ಇದೆ. ಇದು ಕೊನೆಯ ಸ್ಥಾನದಿಂದ ಇದು ಆರಂಭ ಸ್ಥಾನದಿಂದ ಇಲ್ಲಿ ಆರಂಭ ಸ್ಥಾನ 2 ಇದೆ, ಇಲ್ಲಿ 2 ಇದೆ. ಇಲ್ಲಿ e ಮತ್ತು v e ಮತ್ತು ಕೊನೆ ಸ್ಥಾನದಿಂದ 5.
12, 13, 14. ಎಲ್ಲ 14 ಇದೆ. ಇದರಿಂದ 14 1 2 3 4 5 6 7 8 9 10 11 12 13 14 ಕ್ಯಾಂಬರ್ ಜಡ್ ಆಗ ಆಪ್ಷನ್ಸ್ 3 ಬೇಕಾಗ್ತದೆ. ಆಪ್ಷನ್ಸ್ 3 ಜಡ್ ಎಂ ಯು ಇದ್ದದ್ದು ಎಫ್ ಆಗ್ತದೆ, ಎ ಜಡ್ ಎನ್ ಇದ್ದದ್ದು ಓ ಆಗ್ತದೆ. ಇಷ್ಟು ಸಿಂಪಲ್ ಆಪ್ಷನ್ಸ್. ಮೂರನೇ ಆಪ್ಷನ್ಸ್ ರೈಟ್ ಅಂತ ನಾವು ಹೇಳ್ತಾ ಕ್ವಶ್ಚನ್ ನಂಬರ್ 4 ಅನ್ನೋದು ಏನು ಕೇಳಿದ್ರು ಅನ್ನೋದು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಕ್ವಶ್ಚನ್ ನಂಬರ್ 5. ಐದನೇ ಪ್ರಶ್ನೆ ಏನು ಕೇಳ್ಯಾನ ನೋಡಿ. ಕ್ವಶ್ಚನ್ ನಂಬರ್ 5 ಏನು ಕೇಳ್ಯಾನ ನಮಗೆ ನೆಕ್ಸ್ಟ್ ಕ್ವಶ್ಚನ್ ನಂಬರ್ 8. ಕ್ವಶ್ಚನ್ ನಂಬರ್ 5 ಸರಣಿಯ ಕ್ವಶ್ಚನ್ ನಂಬರ್ 5 ಸರಣಿಯನ್ನು ಪೂರ್ಣಗೊಳಿಸಿ ಅಂತ ನೋಡಿ. 64 ಐತಿ, 66 ಐತಿ, 130. ಸರಣಿಯನ್ನು ಪೂರ್ಣಗೊಳಿಸಿ. 64, 66, 136, 414 ಡ್ಯಾಶ್ 83. ಆದರೆ ಇದರಲ್ಲಿ ಯಾವುದು ಮಾಡಿದ್ರೆ ಇಲ್ಲಿ ಸ್ವಲ್ಪ ಇವೆಲ್ಲ ಇಲ್ಲಿ ಗುಣಿಸುವ ಏನಂತ ಅರ್ಥ ಮಾಡ್ಕೊಳ್ಳಿ. 64 ಈಗ 64 ಮೊದಲನೇ ಸಂಖ್ಯೆದಲ್ಲಿ ಕೊಡೋದು. 64ಕ್ಕೆ 64 ಇಡಿ. 64 ಬಿಟ್ಟು 1 ಯಾಕಂದ್ರೆ 64 ಇಂಟು 1 64. ಆನಂತರ ಇಲ್ಲಿ ಇಂಟು 2 ಮಾಡಿ. 2 4 8 2 6 12. 64 2 4 8 6 12. 6 64 ಪ್ಲಸ್ ಇಲ್ಲಿ ಪ್ಲಸ್ ಮಾಡಿ. ಪ್ಲಸ್ 64 2 4 6 66 ಈ 66 ಇಂಟು 2 6 12 10 12 132. ಇಲ್ಲಿ ಪ್ಲಸ್ 2 ಇದೆ, ಪ್ಲಸ್ 4 4 6 ಹೌದಾ 3 1 1 1 136 ಇಂಟು 1 ಇದಕ್ಕೆ 3 ಇದು ಗುಣಿಸ್ತಾರೆ. 3 6 18 10 1 3 9 10 10 1 3 4 4 8 4 8 ಇಲ್ಲಿ ಪ್ಲಸ್ ಈ ಕಡೆ 2 4 8 6 ಎಷ್ಟು 8 6 14 10 1 ಓಕೆ. ಇಲ್ಲಿ 416 ಈ 416 ಇಲ್ಲಿ ಬರೋದು ಕರೆಕ್ಟ್. 414 ಇಂಟು 1 2 4 4 16 10 4 4 5 4 16 5 6 1 6 5 6 ಇಲ್ಲಿ ಪ್ಲಸ್ 2 4 ನೋಡಿ 2 2 4 6 ಎಷ್ಟು 8 8 6 14 8 6 14 5 1 6 5 1 6 1 6 1664 is the right answer. 1664 ಮೂರನೇ ಆಪ್ಷನ್ಸ್ ಇದೆ is right. ಸಿಂಪಲ್ ಆಗಿ ಏನು ಕಷ್ಟ ಇಲ್ಲ ನೋಡಿ. ಈ ಸ್ಟೇಜ್ ನಲ್ಲಿ ಈ ಸೀರೀಸ್ ನಲ್ಲಿ ಕಾಣಬಹುದು. ನೀವು ಕ್ವಶ್ಚನ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಕ್ವಶ್ಚನ್ ನಂಬರ್ 5. 5ನೇ ಪ್ರಶ್ನೆ ಈ ತರ ಇದೆ. ಸರಣಿ ಮೇಲೆ ಈಗ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಸರಿಯಾಗಿ ಸರಣಿಗಳನ್ನು ನೋಡ್ರಿ. ಹೀಗಾಗಿ ಇದಕ್ಕೆ ಸಂಬಂಧ
ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆ ಕಾಣ್ತವೆ ಅಂತಕ್ಕಂಥದ್ದು. Next again, question number 6. ಆರನೇ ಪ್ರಶ್ನೆಯನ್ನು ನೋಡೋಣ. Question number 6. ಆರನೇ ಪ್ರಶ್ನೆ ಸಿಂಪಲ್ ಆಗಿದೆ. Question number 6 ಹೇಗಿದೆ ನೋಡಿ. 2 12 12 ಇದೆ. ಇದರ ಮೌಲ್ಯ ಎಷ್ಟು ಅಂತ ಹೇಳಿ ನೋಡ. 12 ಎಷ್ಟು ಗಂಟೆ ಬಂತು? 1 ಇಂಟು 12 12 3 6 ಮಾತನ್ನು ಹೇಳುತ್ತಾ ಸರಳವಾಗಿದೆ, ಏನು ಕಷ್ಟ ಇಲ್ಲ ಅನ್ನುವಂತ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ವಶ್ಚನ್ ನಂಬರ್ 6. ಕ್ವಶ್ಚನ್ ನಂಬರ್ 7 ಏನಿದೆ ಅಂತ ಇಲ್ಲಿ ನೋಡಿ. ಕ್ವಶ್ಚನ್ ನಂಬರ್ 7 ಏಳನೇ ಪ್ರಶ್ನೆ ಏನಿದೆ ನೋಡಿ. ಗಮನಿಸಿ, ಏಳನೇ ಪ್ರಶ್ನೆ ಕ್ವಶ್ಚನ್ ನಂಬರ್ 7 ನೋಡಿ. ಕ್ವಶ್ಚನ್ ನಂಬರ್ 7 ಒಂದು ಹುಡುಗ ಏನಿದೆ? ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೋಗುತ್ತಾನೆ. ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೋಗುತ್ತಾನೆ. ತನ್ನ ತಂದೆಯನ್ನು ಹುಡುಕಲು ಹೋಗುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ ಕುಳಿತುಕೊಂಡಿದ್ದಾನೆ. ನೋಡಿ, ಬಲಕ್ಕೆ ತಿರುಗುವ ಮುಂಚೆ ನಾನು ಹೇಳ್ತಾ ಇದ್ದೀನಿ. ಅವೆರಡರ ಅಂತರ ಹೇಗಿದೆ? ಇವೆರಡರ ಅಂತರ ಹೇಗೆ ನಾವು ನೋಡಬೇಕು. ಈ ಪೂಜೆ ಇಲ್ಲ, ಪೂಜೆ ಈಗ 50 ಈ ತರ ಮಾಡಕ್ಕೆ ಬರ್ತದೆ. ಇದನ್ನ 5 8 ಎಷ್ಟು?
ಎಂಟಿದ್ರೆ ಎಷ್ಟಾಗ್ತದೆ? 10 ಆಗ್ತದೆ. 6 ಎಂಟು ನೋಡಿ, ಇಲ್ಲಿ 60 ಇದೆ, ಇಲ್ಲಿ 30, 4 ಇಲ್ಲಿ 6 ಸರಿ 60, ಇಲ್ಲಿ 60 ಇಲ್ಲ, ಇಲ್ಲಿ ಎಷ್ಟಿದೆ 60? 6 ಎಂಟು ಎಷ್ಟಿದೆ? 10. 6 ಎಂಟು 10 ಇದೆ, ಇಲ್ಲಿ 0 ಇದೆ, 0 ನೋಡಿ, ಇಲ್ಲಿ 3 ಇದೆ, 3 ಆಪ್ಷನ್ಸ್ ಇದೆ, ಬಿ ಆಪ್ಷನ್ಸ್ ರೈಟ್. ನೋಡಿ ಇದನ್ನೆಲ್ಲ ತಿಳಿಸೋಕೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಮಾಡಿ. ಸೊ 78 ಕೇಳಿದ್ರ ಇಲ್ಲಿಂದ ಇಲ್ಲಿ 3 ಹೋದ, ಈ ಸಮತಲ ಇಲ್ಲಿ ಇದೆ 23 ರ 20 ಇಲ್ಲಿಂದ ಇಲ್ಲಿಗೆ 80. ಸೊ ಇದು 68 ಕೇಳಿದ್ರ ಇಲ್ಲಿಂದ ಇಲ್ಲಿಗೆ 9 ಅವಾಗ ಇದರ ಸಮತಲ ಏನಾಯ್ತು? 30 ಐತಲ್ಲ, ಈ 30ಕ್ಕೆ 9 30 ಇಲ್ಲಿಂದ ಇಲ್ಲಿಗೆ 6. ಇವೆರಡರ ನಾವು ವೇರಿಯೇಬಲ್ಸ್ನ ತ್ರಿಗುಣಿಗಳನ್ನು ನಾವು ನೋಡಿದ್ರೆ ಆನ್ಸರ್ ಬರ್ತದೆ. ಹಾಗಾಗಿ 6 ಎಂಟು ಇದ್ರೆ ಯಾಕೆ ಸರಿ ಯಾಕೆ ಬಂತು? 6 36 ಪ್ಲಸ್ ನೋಡಿ 6 ಇದು 6 ಆಯ್ತು, 6 36 ಇಲ್ಲಿ 8 8 44 ಇವೆರಡು ಕೂಡಿಸಿ 6 4 10 10 6 7 8 10 ಈ ರೂಟ್ ಹೋಗಲ್ಲ ಸಾಕತ್ತು. ಅದು ಎರಡು ಕೂಡಿದ್ರೆ ಅವಾಗ 3 ಆಪ್ಷನ್ಸ್ ಆಗಿದೆ. ಬಿ ಇಸ್ ರೈಟ್. ಸಿಂಪಲ್ ಅಂಡ್ ಶಾರ್ಟ್ ಮೆಥಡ್ಸ್ ಮೂಲಕವಾಗಿ ಸರಳವನ್ನು ನಾವು ಮಾಡ್ತಾ ಹೋಗಿ ಅನ್ನುವಂತ ಮಾತನ್ನು ಹೇಳುತ್ತಾ ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್ ಆಮೇಲೆ 8ನೇ ಪ್ರಶ್ನೆ ಏನಿದೆ ಅಂತ ನಾವು ನೋಡೋಣ. 8ನೇ ಪ್ರಶ್ನೆ ಕ್ವಶನ್ ನಂಬರ್ 8. ಮೊನ್ನೆ ನಡೆದಿರುವ SDA ಎಕ್ಸಾಮಿನ್ಸ್ ಮೊನ್ನೆ ನಡೆದ 21/12/2020 ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಯಾರು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀವಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅಂತ ಮಾತನ್ನು ಹೇಳ್ತಾ ಈಗ ಕ್ವಶನ್ ನಂಬರ್ 8ನೇ ಪ್ರಶ್ನೆ ಏನಿದೆ? 8ನೇ ಪ್ರಶ್ನೆ ಏನಿದೆ ಅನ್ನೋದು ನಾವು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ 8ನೇ ಪ್ರಶ್ನೆ ಬಹಳ ಸೂಕ್ಷ್ಮ ಸರಳಿದೆ, ಬಹಳ ಟಫ್ ಇಲ್ಲ, ಸರಳಿದೆ. ಪಿ ಮತ್ತು ಕ್ಯೂ ಕೊಳೆಯಲ್ಲಿ ಒಂದು ಕ್ಯಾಪ್ ಅನ್ನು ಕ್ರಮವಾಗಿ 20 ನಿಮಿಷ ಮತ್ತು 25 ನಿಮಿಷದಲ್ಲಿ ತುಂಬುತ್ತೇವೆ. ಎರಡೂ ಕೊಳೆಗಳು ಒಟ್ಟಿಗೆ ತೆಗೆದು 5 ನಿಮಿಷ ನಂತರ ಕಳೆದ ಪಿ ಅನ್ನು ನಿಲ್ಲಿಸಲಾಗುವುದು. ಹಾಗಾದರೆ ಕ್ಯಾಪ್ ಅನ್ನು ತುಂಬಬೇಕಾಗುವ ಒಟ್ಟು ಸಮಯ ಎಷ್ಟು? ಟೋಟಲ್ ಸಮಯ ಕೇಳಿದ್ದೇನೆ. ಆ ಕ್ಯಾಪ್ ತುಂಬಬೇಕಾದ್ರೆ ಇಲ್ಲಿ ನೆನಪು ಕೊಡಿ, ಇಲ್ಲಿ ಪಿ ಮತ್ತು
ಐದು ಅಂದ್ರೆ ಐದು ಎಷ್ಟೇ 55 ಐದು ಎಷ್ಟೇ 55 ಐದು ಎಷ್ಟೇ 5 ಹನ್ನೊಂದು 5 ಹನ್ನೊಂದು 55 ಹನ್ನೊಂದು ನಿಮಿಷ. ಆಪ್ಷನ್ಸ್ ಎ ಬಿ 11 ನಿಮಿಷದ ಆಪ್ಷನ್ಸ್ ಹಾಕಿರ್ತೀವಿ ಆದರೆ ಇದು ತಪ್ಪು. ಹಿಂಗ ಹಾಕ್ಬಾರ್ದು. ಆಮೇಲೆ ಇದು ಒಟ್ಟು ಸಮಯ ಕೇಳಲ್ಲ. ಒಟ್ಟು ಸಮಯ ಕೇಳಿದ್ರೆ ಆಲ್ರೆಡಿ ಇದೆ ಇದು 5 ನಿಮಿಷ ಇಲ್ಲಿ 11 5 ಎಷ್ಟಾಗ್ತದೆ 14 ನಿಮಿಷ ಆಗ್ತದೆ. ಎಷ್ಟಾಗ್ತದೆ 11 8 5 ಇಲ್ಲಿ ಬರುತ್ತೆ 14 ನಿಮಿಷ ಆಗ್ತದೆ. ಆಪ್ಷನ್ ಬಿ ಸಿ ಇದೆ ರೈಟ್. 14 ನಿಮಿಷ ಆಪ್ಷನ್ ಸಂಪೂರ್ಣ ಇಸ್ ರೈಟ್. ಸಿಂಪಲ್ ಆಗಿ ಮೆಂಟಲಿಟಿ ಸರಳವಾಗಿ ಮಾಡಿದ್ವಿ. ಸಿಂಪಲ್ ಆಗಿ ಸರಳವಾಗಿ ನಿಮ್ಗೆ ಈ ಮೆಂಟಲಿಟಿನ ನಾನು ನಿಮಗೆ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಸ್ ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಏನಿದೆ ನೋಡಿ. 9ನೇ ಪ್ರಶ್ನೆ ಏನಿದೆ ಅನ್ನೋದು ಇಲ್ಲಿ ಕಾಣ್ತಿದೆ. 9ನೇ ಪ್ರಶ್ನೆ ಏನಿದೆ ಕ್ವಶ್ಚನ್ ನಂಬರ್ 1. ಒಂದು ಕ್ರೀಡಾಂಗಣದಲ್ಲಿ 4 ವಿನ್ಯಾಸಕಾರಗಳಿದ್ದು ಪ್ರತಿಯೊಂದರಿಂದ 2 ನಿಮಿಷಗಳಲ್ಲಿ 3 ಜನರು ಹೊರಬರುತ್ತಾರೆ. ಕಳಿಸಲಾಗುವುದು 6,500 ಉಪಸ್ಥಿತರಿರ್ತಾರೆ. ಆ ಕ್ರೀಡಾಂಗಣದಲ್ಲಿ ಎಷ್ಟು ಇರ್ತಾರೆ? 6,500 ಇರ್ತಾರೆ ಉಪಸ್ಥಿತರು. ಬೆಂಕಿ ಎಚ್ಚರಿಕೆ ಘೋಷಿಸಿದಾಗ ಜನರ ಮೇಲೆ ಆತಂಕ ಉಂಟಾಗಿ ಆಗಲೇ 32 ನಿಮಿಷದ ನಂತರ ಎಷ್ಟು ಜನರು ಕಾನೂನಿನಿಂದ ಅಪಾಯಕ್ಕೆ ಸಿಲುಕಿರುತ್ತಾರೆ? ನೋಡಿ ಕ್ವಶ್ಚನ್ ನೋಡಿದ್ರೆ ಮೆಂಟಲಿಟಿ ಕೊಡಲಾದ ಅನಿಸ್ತದೆ. ಸಿಂಪಲ್ ಇದೆ. ನಾ ಎಲ್ಲಾ ಮೆಂಟಲಿಟಿ ಸರಳವಾಗಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನಾವು ನೋಡೋಣ. ಇದನ್ನ ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ನೋಡಿ. ಒಂದು ಕ್ರೀಡಾಂಗಣದಲ್ಲಿ 4 2 ನಿಮಿಷದಲ್ಲಿ 3 ಜನ ನೋಡಿ. 2 ನಿಮಿಷದಲ್ಲಿ ಎಷ್ಟು ಜನ ಹೋಗ್ತಾರ? 3 ಜನ. 1 ನಿಮಿಷದಲ್ಲಿ ಎಷ್ಟು ಹೋಗ್ತಾರ? 50 ಜನರು ಹೋಗ್ತಾರ. ಇದು ಒಂದು ಗೇಟಿಂದ ಒಂದು ನಿಮಿಷದಲ್ಲಿ 1 ಗೇಟಿಂದ 50 ಜನ ಹೋಗ್ತಾರ. 2 ನಿಮಿಷದಲ್ಲಿ 1 ಗೇಟಿನಿಂದ 3 ಜನ ಹೋಗ್ತಾರೆ. ಆ ಗೇಟ್ ಎಷ್ಟವ? 4 ಬಾರ್ಗಳನ್ನ ದಾಟಿಬಿಡಲ್ಲ. ಇಲ್ಲಿ ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನಂಬರ್ 9 ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಟೋಟಲಿ 32 ನಿಮಿಷದ ನಂತರ 32 ನಿಮಿಷ ಟೈಮ್ ಇದೆ. 32 ನಿಮಿಷ ಇಂಟು 32 ನಿಮಿಷ 1 ನಿಮಿಷಕ್ಕೆ 50 ಜನರನ್ನಾದ್ರೆ 1 ನಿಮಿಷಕ್ಕೆ 50 ಜನರನ್ನಾದ್ರೆ 32 ನಿಮಿಷಕ್ಕೆ ಎಷ್ಟಾಗ್ತದೆ ನೋಡಿ. 32 ಜೊತೆ 0 32 5 32 5 5 10 1 5 15 16 16 ಜನ ಹೋಗ್ತಾರೆ ಒಂದು ಗೇಟ್ನಲ್ಲಿ. ನೋಡ ಇದು 16 ಜನ ಒಂದು ಗೇಟಿಂದ ಒಂದು ಬಾಗಿಲಿಂದ ಹೋಗ್ತಾರೆ ಅಂತ ಗೊತ್ತಿದೆ. ನೋಡ ಒಂದು ಬಾಗಿಲಿಂದ 16 ಜನ ಹೋಗ್ತಾರೆ. ಆಗ ಗೇಟ್ ಎಷ್ಟವ? ಬಾಗಿಲು ಎಷ್ಟವ ಅನ್ಸಿದ್ರೆ 4 0 4 0 4 24 2 4 4 5 7,400 ಜನರು ಅಲ್ಲಿ ನೋಡಿ. 0 0 0 0 4 6 24 2 4 5 ಸಾರಿ 5 ಇಲ್ಲಿ ನೋಡಿ ಸ್ವಲ್ಪ ಗಮನಿಸಿ. 0 0 4 0 0 4 0 0 4 0 0 4 10 2 4 4 5 6 6,400